ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ ಅಡಿಕೆ ಬಗ್ಗೆ ಮಾಹಿತಿ, ಒಂದೊಳ್ಳೆ ಮಾಹಿತಿ. ನಿಮಗೆ ಇಷ್ಟ ಆದರೆ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ. ಸೊ ಇದೇ ವಿಡಿಯೋ ನೋಡಿ. ಸೊ ನೋಡಿ, ಅಡಿಕೆಗೆ ಮದ್ದು ಹೊಡೆಯೋದು, ಕೊಳೆ ಬಂದರೆ ಅಡಿಕೆಗೆ ಮದ್ದು ಹೊಡಿತಾರಲ್ವ. ಸೊ ಅದನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿ. ಸೊ ಇದು ತುತ್ತು ಅಂದರೆ ಅಡಿಕೆ ಹೊಡೆಯೋದು ಅಂತ ಸಿಗುತ್ತೆ. ಅಂದರೆ ಇದನ್ನು ಬಿಸಿನೀರಲ್ಲಿ ಹಾಕಿ ಕಾಯಿಸ್ಬೇಕು ಅಂತ ಇಲ್ಲ, ಇದು ಪುಡಿ ಆಗಿರೋದ್ರಿಂದ ಹಾಗೆ ತಣ್ಣೀರಲ್ಲಿ ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಪುಡಿ ಸುಣ್ಣ ಹಾಕ್ತಾರೆ, ಮತ್ತು ಕೆಳಗಡೆ ನೀರು ತುಂಬಿಕೊಂಡು ಮೇಲ್ಗಡೆ ಪುಡಿ ಸುಣ್ಣ ಮತ್ತು ಈ ತುತ್ತು. ಇದಕ್ಕೆ ಹೆಸರೇ ತುತ್ತ ಅಲ್ವಾ? ಹಾಂ, ಇದನ್ನು ಇವಾಗ ತಣ್ಣೀರಲ್ಲಿ ಹಾಕಿ ಈ ಥರ ಒಂದು ಬಟ್ಟೆ ಮೇಲೆ ಹಾಕಿ ಅದು ನೊರೆ ಅದು ಕೆಳಗೆ ಮದ್ದೆಲ್ಲ ಗಾಳೋವರೆಗೂ ಬಿಡ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಆ ಪೌಡ್ರಲ್ಲಿರೋದೆಲ್ಲ ಆ ನೀರಲ್ಲಿ ಕರಡಾಗುತ್ತೆ. ಲಾಸ್ಟಲ್ಲಿ ಸುಣ್ಣ ಹಾಕೋದು ಅಲ್ವಾ? ಹಾಂ, ಈಗ ಈ ಥರ ಎಲ್ಲ ಪುಡಿ ಎಲ್ಲ ನೀರಲ್ಲಿ ಮಿಕ್ಸ್ ಆದಮೇಲೆ ಇದಕ್ಕೆ ಲಾಸ್ಟಲ್ಲಿ ಪುಡಿ ಸುಣ್ಣ ಹಾಕಿ ಸ್ಪ್ರೇ ಮಾಡೋದು. ಹಾಂ ಹಾಂ, ಕೊಳೆ ಬಂದರೆ ಅಡಿಕೆ ಹೋಗುತ್ತಾ? ಅಡಿಕೆ ಕೊಳೆ ಬರದೆ ಚೆನ್ನಾಗಿ ಬರುತ್ತೆ. ಹಾಂ ನೋಡಿ, ನೀರು ಕಲರ್ ಚೇಂಜ್ ಆಗಿ ಪುಡಿ ಎಲ್ಲ ಬಿಟ್ಕೊಂತು. ಈ ಥರ ಮಿಷನ್ನಲ್ಲಿ ಈ ಥರ ಮದ್ದನ್ನು ಕಾಡಿಟ್ಕೊಂಡು ಸ್ಪ್ರೇ ಮಾಡೋದು. ಅಡಿಕೆ ಬೆಳೆ ಕೊಳೆ ಬಂದರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೊಡೆಯೋದು. ಸೊ ನೋಡಿ, ಅಡಿಕೆ ಮರದಲ್ಲಿ ಅಡಿಕೆ ಯಾವ ರೀತಿ ಇದೆ ಕೊನೆ ಎಲ್ಲ. ಇದಕ್ಕೆಲ್ಲ ಇವಾಗ ಕೊಳೆ ಬಂದರೆ ಮಾತ್ರ ಹೊಡೆಯೋದು, ಸುಮ್ಮನೆ ಹೊಡೆಯೋದಲ್ಲ. ವರ್ಷಕ್ಕೆ 2 ಸಲ ಹೊಡಿತಾರೆ ಅಲ್ವಾ ಮದ್ದನ್ನ? ಅದು ಕೊಳೆ ಬಂದರೆ ಮಾತ್ರ. ಫಸ್ಟ್ ಟೈಮ್ ಹೊಡೆದಾಗ ಓಕೆ, ಬಿಸಿಲು ಮಳೆ ಆದರೆ ಮತ್ತು ಕೊಳೆ ಬರುತ್ತೆ ಅಂತ ಹೇಳಿ ಎರಡನೇ ಸಲನೂ ಮದ್ದು ಹೊಡಿತಾರೆ. ಸೊ ನೋಡಿ, ಇವಾಗ ಈ ಬಕೆಟಲ್ಲಿ ನೀರಿಗೆ ಸುಣ್ಣದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಸುಣ್ಣದ ನೀರನ್ನು ಆ ನೀರಿಗೆ ಹಾಕಿ ಮಿಕ್ಸ್ ಮಾಡ್ತಾರೆ. ಎರಡೂ ಪುಡಿ ಚೆನ್ನಾಗಿ ಮಿಕ್ಸ್ ಬರಬೇಕು. ಸೊ ತುತ್ತು ಅದು ಕಲ್ಲು ಸಿಗುತ್ತೆ, ಸುಣ್ಣದಲ್ಲೂ ಕಲ್ಲು ಸಿಗುತ್ತೆ. ನಾವು ತಂದಿರೋದು ಪುಡಿ. ಸೊ ಇವಾಗ ಆ ನೀರು ಗಾಳಿಸಾಯಿತು. ಇವಾಗ ಈ ಸುಣ್ಣದ ನೀರನ್ನು ಹಾಕ್ತಿದ್ದಾರೆ. ಇವಾಗ ಮದ್ದು ರೆಡಿ ಅಲ್ವಾ? ಸೊ ಕಲ್ಲು ಅದು ಬಿಸಿನೀರಲ್ಲಿ ತಂದು ನೆನೆಸೋದಕ್ಕಿಂತ ಈ ಮದ್ದು ಬೇಗ ಆಗುತ್ತೆ, ಇದೇ ಬೆಸ್ಟು. ಸೊ ಇವಾಗ ಇದಕ್ಕೆ ಕೊನೆಗೆ ಅಂಟು ಒಂದು ಬೇಕಾದರೆ ಅದನ್ನು ಹಾಕ್ಬೋದು. ಅಂದರೆ ಮಳೆ ಬಂದರೆ ಹೀರ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ಅಂಟೊಂದು ಹಾಕ್ತಾರೆ ನೋಡಿ. ಇದಕ್ಕೆ ರಾಳ ಅಂತಾರಲ್ವಾ? ಹಾಂ, ಇದನ್ನೊಂದು ಹಾಕಿದರೆ ಅಡಿಕೆ ಕೊನೆಗೆ ಹೀರ್ಕೊಂಡಿರುತ್ತೆ. ನಮ್ಮ ಕಡೆ ಅಡಿಕೆ ಬೆಳೆಗೆ ಈ ಥರ ಮದ್ದನ್ನು ಹಾಕ್ತೀವಿ. ನಮ್ಮ ಕಡೆ ಮದ್ದನ್ನು ಈ ರೀತಿ ಹೊಡಿತೀವಿ ಅಡಿಕೆ ಗಿಡಕ್ಕೆ. ನಿಮ್ಮ ಕಡೆ ಯಾವ ರೀತಿ ಹೊಡಿತೀರಾ ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಇವಾಗ ಮದ್ದು ರೆಡಿ ಆಯಿತು. ಇವಾಗ ಸ್ಪ್ರೇ ಮಾಡೋದನ್ನು ನಾವು ನಿಮಗೆ ತೋರಿಸ್ತೀವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಲರ್ ಹಾಕುವಾಗ ಒಂದು ಕಲರ್ ಇತ್ತು, ಇವಾಗ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಯಾವ ರೀತಿ ಕಲರ್ ಆಗಿದೆ ಅಂತ ಹೇಳಿ. ಇವಾಗ ನಿಮಗೆ ಸ್ಪ್ರೇ ಮಾಡೋದನ್ನು ತೋರಿಸ್ಕೊಡ್ತೀವಿ. ಸೊ ನೋಡಿ, ಆವಾಗ ಹಾಕ್ಕೊಂಡಿರ್ದಲ್ಲ ಆ ಮದ್ದಿಗೆ ಮತ್ತೆ ನೀರು ಹಾಕ್ತಾ ಇದ್ದಾರೆ ಅವರು. ನೀರು ಮಿಕ್ಸ್ ಮಾಡ್ಕೊಂಡು ಇವಾಗ ಎಷ್ಟು ಅವ್ರ ಅಳತೆಗೆ ಹೇಗೆ ಹಾಕೋತಾರೋ ಗೊತ್ತಿಲ್ಲ ನನಗೆ. ಅವ್ರ ಅಳತೆಗೆ ಹಾಕ್ಕೊಂಡು ಇವಾಗ ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಇದು ಎಷ್ಟು ಹಾಡಾಗುತ್ತೆ? 2 ಹಾಡು. ನೋಡಿ ಯಾವ ರೀತಿ ನೊರೆ ಬರ್ತಾ ಇದೆ ಅಂತ. ಇವಾಗಿದು 2 ಹಾಡಾಗುತ್ತೆ. ಇವಾಗ ಮದ್ದು ರೆಡಿ ಹೊಡಿಯೋಕ್ಕೆ. ನೋಡಿ, ಇವಾಗ ಈ ಮಿಷನ್ನಲ್ಲಿ ಈ ರೀತಿ ಮಾಡ್ತಾರೆ. ಸೊ ಮದ್ದು ಅವರಲ್ಲಿ ಆ ರೀತಿ ಬಿಡ್ತಾ ಇದ್ದಾರೆ ಅಡಿಕೆ ಕೊನೆಗೆ.
ಸೊ ನೋಡಿ, ಕಾಣ್ತಾ ಇರುವುದು ನಿಮಗೆ, ಇಷ್ಟು ದೂರ ಹೋಗುತ್ತೆ ಅದು. ಆ ಕೊನೆಗೆ ಮದ್ದು ಬಿಡ್ತಿದ್ದಾರೆ ಅವರು. ಈ ಥರ ಮದ್ದು ಹೊಡೆಯೋದು ನಮ್ಮ ಕಡೆ. ಆ ಅಡಿಕೆ ಕೊನೆಗೆ ಮದ್ದು ಇವಾಗ ಸ್ಪ್ರೇ ಆಯಿತು. ಸೊ ನೋಡಿ, ಇವಾಗ ಅವರು ಮರ ಹತ್ತಿರೋ ಅಡಿಕೆ ಕೊನೆಗೆ ಹಾಕ್ತಿದ್ದಾರೆ ನೋಡಿ. ಇವಾಗ ಕ್ಲಿಯರ್ ಕಾಣಿಸ್ತಿದೆ ನಿಮಗೆ. ಈ ರೀತಿ ಹಾಕೋದು ನೋಡಿ. ಅಡಿಕೆ ಕೊನೆಯೆಲ್ಲ ಎಷ್ಟು ಚೆನ್ನಾಗಿದೆ ಇವಾಗ ಅಂತ. ಈ ರೀತಿ ಮದ್ದನ್ನು ಹೊಡೆದ್ರೆ ಕೊಳೆ ಆಗೋದಿಲ್ಲ, ಅಡಿಕೆ ಚೆನ್ನಾಗಿ ಸೊ ನೋಡಿ, ಮರದ ಮೇಲೆ ಹತ್ತಿ ಈ ಥರ ಕೊನೆಗಳಿಗೆ ಮದ್ದನ್ನು ಸ್ಪ್ರೇ ಮಾಡ್ತಾರೆ. ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಕೊಳೆ ಬರೋದು ಕಡಿಮೆ ಆಗುತ್ತೆ. ಮಳೆ ಮತ್ತು ಬಿಸಿಲು ಎರಡೂ ಕೂಡ, ಅರ್ಧ ಮಳೆ ಅರ್ಧ ಬಿಸಿಲು ಆದರೆ ಅಡಿಕೆ ಎಲ್ಲ ಕೊಳೆ ಬಂದುಬಿಡುತ್ತೆ. ಆವಾಗ ಅಡಿಕೆ ಚೆನ್ನಾಗಿ ಬರಲ್ಲ. ಈ ರೀತಿ ಮದ್ದು ಹೊಡೆಯೋದ್ರಿಂದ ಅಡಿಕೆ ಸೇಫಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಮದ್ದನ್ನು ಹೊಡಿತಾರೆ. ಸೊ ಬೆಳೆಗಳು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಆಲ್ಮೋಸ್ಟು ಎಲ್ಲ ಅಡಿಕೆ ಕೊನೆಯಲ್ಲೂ ಕೊನೆ ಇದೆ ನೋಡಿ, ಕಾಣಿಸ್ತಾ ಇದೆ. ಅವ್ರು ಹತ್ತಿರೋ ಮರ ಮತ್ತು ಅದ್ರ ಎದುರಿಗಿರೋ ಮರ. ಸೊ ಆ ಮರದಲ್ಲಿ ಸೊ ಇದೆ ನಮ್ಮ ತೋಟ, ಇದೆ ಅಡಿಕೆ ಕೊನೆಗಳು. ಅಡಿಕೆ ಬಗ್ಗೆ ಇದು ಒಂದು ಒಳ್ಳೆ ಮಾಹಿತಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮಗೆ ನಾನು ಆವಾಗ ವಿಡಿಯೋ ತೋರಿಸಿದ ಥರ ಸೊ ಏನಕ್ಕೆ ಹೊಡಿತಾರೆ ಮದ್ದನ್ನು ಅಂತ ಅಂದರೆ, ಸೊ ಬಿಸಿಲು ಮಳೆ ಹೆಚ್ಚಾದ ಕಾರಣ ಅಡಿಕೆ ಕೊನೆ ಹಾಳಾಗಬಾರ್ದು ಅಂತ ಮದ್ದನ್ನು ಹೊಡಿತಾರೆ. ಸೊ ಯಾವ ಟೈಮಿಗೆ ಹೊಡಿತಾರೆ ಅಂತಂದರೆ, ಇದೆ ಬಿಸಿಲು ಮಳೆ ಟೈಮಲ್ಲಿ ಹೊಡಿತಾರೆ. ಯಾವ ಪ್ರಮಾಣದಲ್ಲಿ ತಗೋತಾರೆ ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಸೊ ಇದೇ ಥರ ಮದ್ದನ್ನು ಹೊಡೆಯೋದ್ರಿಂದ ಬೆಳೆ ಹಾಳಾಗೋದ್ರಿಂದ ತಪ್ಪಿಸ್ಬಹುದು. ಸೊ ಹಾಗಾಗಿ ಅಡಿಕೆಗೆ ಮದ್ದನ್ನು ಹೊಡೆಯುತ್ತಾರೆ. ಸೊ ಇದಿಷ್ಟು ನನ್ನ ಮಾಹಿತಿ, ಅಡಿಕೆ ಬಗ್ಗೆ ಮಾಹಿತಿ. ಸೊ ಯಾವುದನ್ನು ಹಾಕ್ತಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡಿ, ಕೊಂಡೋಡಿಯ ಅತ್ಯುತ್ತಮ ಗುಣಮಟ್ಟದ ಮೈಲು ತುತ್ತು. ಇದು ತುತ್ತು, ಅದಕ್ಕೆ ಇದು ಸುಣ್ಣ, ಆಕರ್ಷಕ ಬೋರ್ಡ್ ಸುಣ್ಣ, ಹೈಡ್ರೇಟ್ ಲಿಮಿಟ್ ನೋಡಿ. ಈ ಸುಣ್ಣ ಮತ್ತು ಈ ತುತ್ತನ್ನು ಹಾಕಿ ಮದ್ದನ್ನು ಮಿಕ್ಸ್ ಮಾಡಿ ಹೊಡೆಯೋದು.